ನೀವು ತುಂಬ ಪ್ರೀತಿಸೋ ವ್ಯಕ್ತಿ ಮನಸ್ಸಲ್ಲಿ ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂದಾಗ ಏನು ಮಾಡಬೇಕು? ನೀವು ತುಂಬ ಪ್ರೀತಿ ಮಾಡ್ತಾ ಇದ್ದೀರಿ, ಬಟ್ ಅವ್ರ ಮನಸ್ಸಲ್ಲಿ ಪ್ರೀತಿನೇ ಇಲ್ಲ. ಸೊ ಆ ಟೈಮಲ್ಲಿ ಏನು ಮಾಡಬೇಕು ಆ್ಯಕ್ಚುಲಿ? ಮನಸ್ಸು ಮಾತು ಕೇಳ್ತಾ ಇರಲ್ಲ, ಬುದ್ಧಿ ವರ್ಕ್ ಆಗ್ತಿರಲ್ಲ, ಪ್ರಪಂಚನೇ ಖಾಲಿ ಅನಿಸ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ನಿಮಗೆ ನೀವು ಸರಿಪಡಿಸ್ಕೊಳ್ಳೋದು ತುಂಬ ಮುಖ್ಯ. ಬಟ್ ಹೆಂಗೆ ಸರಿಪಡಿಸ್ಕೊಳ್ಳೋದು? ಇದು ಕ್ವಶನ್ ಮಾರ್ಕ್ ಅಲ್ವಾ? ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಾನು ಕೆಲವೊಂದಿಷ್ಟು ಟಿಪ್ಸ್ನ ಹೇಳ್ತಾ ಹೋಗ್ತೀನಿ. ಯಾರಿಗೆಲ್ಲ ಈ ಅನುಭವ ಆಗಿದೆ, ನೀವು ತುಂಬ ಪ್ರೀತಿ ಮಾಡ್ತೀರಿ ಬಟ್ ಅವ್ರು ನಿಮ್ಮನ್ನು ಪ್ರೀತಿ ಮಾಡ್ತಿಲ್ಲ ಅಂತ ಹೇಳಿದ್ರೆ, ಇವತ್ತಿನ ವಿಡಿಯೋದಲ್ಲಿ ಆ ಟಿಪ್ಸ್ಗಳೇನು ಅಂತ ನೋಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು, ನನ್ನ ಜೊತೆ ಮಾತಾಡಬೇಕು ಅಂದರೆ ಸ್ಕ್ರೀನ್ ನಂಬರ್ ಆಗಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಬಟ್ ಚಾರ್ಜಸ್ ಇರುತ್ತೆ, ಫ್ರೀ ಇರಲ್ಲ. ಓಕೆ, ಫಸ್ಟ್ ಪಾಯಿಂಟ್ ನೋಡಿ, ಯಾರೋ ಒಬ್ಬ ವ್ಯಕ್ತಿ ಈ ಕ್ಲಾರಿಟಿ ಇಲ್ಲ ಅಂದರೆ, ನೀವು ಪ್ರೀತಿ ಮಾಡ್ತಿದ್ದೀರಿ, ಅವ್ರ ಮನಸ್ಸಲ್ಲಿ ಪ್ರೀತಿನೇ ಇಲ್ಲ ಅಂದಾಗ ನೀವು ಮಾಡಬೇಕಾಗಿರೋದು, ನಿಮ್ಮ ಮನಸ್ಸನ್ನು ಫಸ್ಟ್ ನೋವು ಮಾಡ್ಕೊಳ್ಳೋದನ್ನು ಕಡಿಮೆ ಮಾಡ್ಕೊಳ್ಳಿ. ಅರ್ಥ ಇಲ್ಲ ನೋವು ಮಾಡ್ಕೊಳ್ಳೋದ್ರಲ್ಲಿ. ಸೊ ಕೇಳಿದಾಗ ಅನಿಸುತ್ತೆ, ನಾವು ಇಷ್ಟೊಂದು ಪ್ರೀತಿ ಮಾಡಿದ್ವಿ, ಅವ್ರಿಗೆ ಯಾಕೆ ನಮ್ಮ ಮೇಲೆ ಪ್ರೀತಿ ಇಲ್ಲ ಅಂತ. ಅದು ಅವ್ರ ಚಾಯ್ಸ್. ಓಕೆ, ಬಟ್ ಮಾತು ಕೊಟ್ಟೂ ಕೂಡ ನಿಮಗೆ ಆಮೇಲೆ ಬಿಟ್ಟು ಬಿಡ್ಬೋದು, ಅದು ಅವ್ರ ಚಾಯ್ಸೇ. ಬಟ್ ನಾನು ಹೇಳೋದೇನಂತ ಹೇಳಿದ್ರೆ, ಪ್ರೀತಿ ಮಾಡಿ ಅಂತ ಬಲವಂತ ಮಾಡಿ ಹಿಂದೆ ಹೋಗೋದಲ್ಲ. ಅವ್ರಿಗೆ ಅನಿಸ್ಬೇಕು, ಇವ್ರಿಗೆ ನಾನು ಪ್ರೀತಿ ಮಾಡೋದು, ನೀವು ಹೆಂಗೆ ಪ್ರೀತಿ ಮಾಡ್ತಿದ್ದೀರಲ್ಲ, ಅವ್ರಿಗೆ ಅನಿಸ್ಬೇಕು, ಇವ್ರಿಗೆ ಪ್ರೀತಿ ಮಾಡೋದು ಬಿಡಬಾರ್ದು ನಾನು ಅಂತ. ಕರೆಕ್ಟ್? ಸೊ ಆ ರಿಯಾಲಿಟಿನ ನೋಯಿಸ್ಕೊಳ್ದಿರಾ, ಅಂದರೆ ನೋವು ಮಾಡ್ಕೊಳ್ದಿರಾ ಏನು ಮಾಡಬೇಕು ಅಂತ ಹೇಳಿದ್ರೆ, ಸ್ಮಾರ್ಟಾಗಿ ಮುಂದೆ ಹೋಗೋಕ್ಕೆ ಪ್ರಯತ್ನ ಮಾಡಬೇಕು. ನಾನು ಅದೇ ಹೇಳ್ತೀನಿ. ಸೊ ಏನಾಗುತ್ತೆ, ಪ್ರೀತಿ ಆಗಲಿ, ಸ್ನೇಹ ಆಗಲಿ, ಬದುಕಲ್ಲಿ ಯಾರ ಮೇಲೆ ಎಕ್ಸ್ಪೆಕ್ಟ್ ಮಾಡ್ದಿರಾ. ಸಪೋಸ್ ಯಾರಾದರೂ ನಮ್ಮ ಪ್ರೀತಿ ಮಾಡಿದ್ರೆ ಆದರೂ ಒಪ್ಕೊಳ್ಳೋಣ, ಪ್ರೀತಿ ಮಾಡದೆ ಹೋದರೂ ಒಪ್ಕೊಳ್ಳೋಣ. ಪ್ರೀತಿ ಅಂತ ಬಂದಾಗ ನಾವು ಕೇಳಬಾರ್ದು, ಹೇಳಬಾರ್ದು ನಮ್ಮನ್ನು ಪ್ರೀತಿ ಮಾಡಿ, ನಾವು ಪ್ರೀತಿ ಮಾಡ್ತೀವಿ ಅಂತ. ಹೇಳಿದಾಗ ಪ್ರೀತಿ ಮಾಡೋ ಹಾಗಿದ್ರೆ ಏನು ಮಾಡ್ತಾರೆ, ನಾವೇನೋ ಕೇಳ್ತಿದ್ದೀವಿ ಅನ್ನೋ ಮಾತ್ರ ಕಂಜ್ಯೂಸ್ ಆಗಿ ನೀವೇನು ಬಯಸ್ತಿದ್ರಿ ಆ ಪ್ರೀತಿ ಕೊಡೋಕ್ಕೆ ಸಾಧ್ಯನೇ ಇಲ್ಲ, ಆ ಪ್ರೀತಿ ಸಿಗೋಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಹೇಳ್ತಾ ಇರೋದೇನಂತ ಹೇಳಿದ್ರೆ, ಫಸ್ಟ್ ಪಾಯಿಂಟ್ ಇದನ್ನು, ಅಂದರೆ ನೋವು ಮಾಡ್ಕೊಳ್ದಿರಾ ನೀವು ಮುಂದೆ ಸ್ಮಾರ್ಟಾಗಿ ಹೋಗೋದನ್ನು ಕಲೀರಿ. ಸೆಕೆಂಡ್ ಏನು ಮಾಡಬೇಕು ಅಂದರೆ, ಸತ್ಯನ ಒಪ್ಕೊಳ್ಳಿ, ಅವ್ರ ಮನಸ್ಸಲ್ಲಿ ಪ್ರೀತಿ ಇಲ್ಲ ಅಂತ. ಗೊತ್ತಾಗ್ತಿದ್ದಲ್ಲ ನಿಮಗೆ, ಪ್ರೀತಿ ಇಲ್ಲ ಅವ್ರ ಮನಸ್ಸಲ್ಲಿ ಅಂತ. ಗೊತ್ತಾದ ಮೇಲೂ ಕೂಡ ಮತ್ತೆ ಯಾಕೆ ಬಯಸ್ತಾ ಇದ್ದೀರಿ, ಮತ್ತೆ ಯಾಕೆ ಅವ್ರ ಮೇಲೆ ಭಾವನೆಗಳನ್ನು ಹೆಣಿತಾ ಇದ್ದೀರಿ? ಮನಸ್ಸು ಹೋಗುತ್ತೆ, ಆ ಕಡೆ ಅಟ್ರಾಕ್ಟ್ ಮಾಡ್ಕೊಂಡು ಹೋಗುತ್ತೆ ಮನಸ್ಸು. ನಿಮ್ಮ ಮನಸ್ಸಿಗೆ ನೀವು ಕಂಟ್ರೋಲ್ ಮಾಡ್ಕೋಬೇಕಂದ್ರೆ ರಿಯಾಲಿಟಿ, ಎಸ್ ಅವ್ರು ನಮ್ಮನ್ನು ಪ್ರೀತಿ ಮಾಡ್ತಿಲ್ಲ, ಇನ್ನು ನಾನು ಪ್ರೀತಿ ಮಾಡೋದ್ರಲ್ಲಿ ಅರ್ಥ ಇಲ್ಲ, ಈ ಥಾಟ್ ಬರುತ್ತೆ. ಯಾವಾಗ? ವೆನ್ ಯು ನೋ ದ ರಿಯಾಲಿಟಿ. ವೆನ್ ಯು ನೋ ದ ರಿಯಾಲಿಟಿ, ದೆನ್ ಇಟ್ ವಿಲ್ ಬಿ ಚೇಂಜ್. ಅಂದರೆ ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆಗೋಕ್ಕೆ ಪಾಸಿಬಿಲಿಟಿ ಇದೆ. ಓಕೆ, ನೆಕ್ಸ್ಟು ಸತ್ಯ ಒಪ್ಕೊಂಡ್ಮೇಲೆ ಏನು ಮಾಡಬೇಕು ಅಂದರೆ, ಅವರು ನಿಮ್ಮನ್ನು ಬಲವಂತವಾಗಿ ಪ್ರೀತಿಸೋದು ಬೇಡ ಅನ್ನೋದನ್ನು ಕೂಡ ನೀವು ಅರ್ಥ ಮಾಡ್ಕೋಬೇಕು. ಅವ್ರು ಪ್ರೀತಿಸೋದಿಲ್ಲ ಅಂದಮೇಲೆ ಬಲವಂತವಾಗಿ ಪ್ರೀತಿಸೋದು ಬೇಡ. ಬಲವಂತವಾಗಿ ಪ್ರೀತಿ ಮಾಡೋಕೆ ಹೇಳಿದ್ರೆ ನೀವೇನು ಬಯಸ್ತೀರಲ್ಲ, ಸೊ ಹಿಂಗೆ ಇರಬೇಕು ಅವರು ಅಂತ. ಆ ಪ್ರೀತಿ ಕೊಡೋಕ್ಕೆ ಸಾಧ್ಯ ಇಲ್ವೇ? ಆ ಪ್ರೀತಿ ಇಲ್ಲ ಅಂದಮೇಲೆ ನಿಮಗೆ ಕಿರಿಕಿರಿ ಅನಿಸುತ್ತೆ, ಛೇ ಯಾಕಾದರೂ ಇವ್ರನ್ನ ನಾನು ಹೆಂಗೋ ಅವ್ರ ಪಾಡಿಗಿದ್ರು, ಯಾಕಾದರೂ ನನ್ನ ಲೈಫಲ್ಲಿ ಹೇಳ್ಕೊಂಬಂದು ತೊಗೊಂಬಂದು ಗೊತ್ತಿಲ್ಲ. ಇದು ಅನ್ಸುತ್ತೆ ಯಾವಾಗ ಅಂದರೆ, ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರ ಸಿಗದೆ ಇದ್ದಾಗ. ಅರ್ಥ ಆಗ್ತಿದೆ? ಅದಕ್ಕೆ ಬೇಡ, ಪ್ರೀತಿಸೋದೇ ಬೇಡ ಅವ್ರು ನಮಗೆ ನಾವು ಪ್ರೀತಿ ಮಾಡ್ಕೊಳ್ಳೋಣ. ಸೊ ಈ ಥಾಟ್ ಬರಲಿ. ನೋಡ್ತಿರೋರಿಗೆ ನಾನು ಹೇಳೋದೇನಂತ ಹೇಳಿದ್ರೆ, ಸ್ಕಿಪ್ ಮಾಡಿದಿರ ನಾನು ಹೇಳೋ ಪಾಯಿಂಟ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ತಾ ಹೋದರೆ ಡೆಫಿನೆಟ್ಲಿ ನಿಮ್ಮ ಒಂದು ಬದುಕಲ್ಲಿ ಯಾರು ಇರಲಿ, ಯಾರು ಇರದೇ ಹೋಗಲಿ, ಯಾರು ಪ್ರೀತಿ ಮಾಡಲಿ, ಪ್ರೀತಿ ಮಾಡದೆ ಹೋಗಲಿ, ಅದು ಯಾವುದೋ ಒಂದು ಊರಲ್ಲಿ ಅಥವಾ ಯಾರು ಜನನೇ ಇಲ್ಲಿರೋ ಪ್ಲೇಸಲ್ಲಿ ತೊಗೊಂಡೋಗಿ ಬಿಟ್ಟು ಹೋಗಲಿ, ಅಲ್ಲಿ ನಿಮಗೆ ನೀವು ಪ್ರೀತಿ ಮಾಡ್ಕೊಂಡು ಹೋಗ್ತೀರಿ. ಯಾಕೆ? ರಿಯಾಲಿಟಿಗಳನ್ನ ಅರ್ಥ ಮಾಡ್ಕೊಳ್ತಾ ಬರ್ತಿರಲ್ಲ, ಅದು. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಅವರ ಮನಸ್ಥಿತಿನ ಗೌರವ ಮಾಡಬೇಕು. ರಿಯಾಲಿಟಿನ ಎಕ್ಸೆಪ್ಟ್ ಮಾಡಿಕೊಂಡು ಸೆಲ್ಫ್ ಕಾನ್ಫಿಡೆನ್ಸ್ ಇಂಪ್ರೂವ್ ಮಾಡ್ಕೊಳ್ಳಿ. ಅವ್ರ ಮನಸ್ಥಿತಿ ಗೌರವ ಮಾಡಿ, ಅದು ಅವ್ರ ಚಾಯ್ಸ್. ಅದು ಆ್ಯಕ್ಚುಲಿ ನೀವು ಪ್ರೀತಿ ಮಾಡಿದ ತಕ್ಷಣ ಅವರು ಪ್ರೀತಿ ಮಾಡಲೇಬೇಕಂತ ರೂಲ್ಸ್ ಇಲ್ಲ. ಓಕೆ, ಬಟ್ ಪ್ರೀತಿ ಮಾಡ್ತಿಲ್ಲ ಅನ್ನೋದೇನಿದೆಯಲ್ಲ, ಆ ಸ್ಪಷ್ಟತೆನ ನೀವು ಅರ್ಥ ಮಾಡ್ಕೊಳ್ಳಿ. ಅದು ಯಾವುದೇ ಪ್ರೀತಿ ಇರ್ಬೋದು. ಅವ್ರು ಮಾಡ್ತಿಲ್ಲ ಅಂದಾಗ ಬಲವಂತ ನಾನು ಪ್ರೀತಿ ಮಾಡಿದ್ದು ಹೆಂಗೆ? ಜೊತೆಗಿರೋ ವ್ಯಕ್ತಿಗೂ ಅನಿಸ್ಬೇಕು, ಇವ್ರ ಒಟ್ಟಿಗೆ ನಾನು ಚೆನ್ನಾಗಿ ಬದುಕಬೇಕು ಅಂತ. ಇಲ್ಲಾಂದ್ರೆ ನಾಟಕೀಯವಾಗಿ ನಮ್ಮ ಜೊತೆ ಬದುಕ್ತಾರೆ, ಏನೋ ಪ್ರೀತಿ ಮಾಡೋರ ಥರ ಆ್ಯಕ್ಟ್ ಮಾಡ್ತಾರೆ. ಆ ಪ್ರೀತಿ ಬೇಕಾಗಿಲ್ಲ ತಾನೆ, ನಮ್ಗೆ ರಿಯಾಲಿಟಿ ಬೇಕು ಅಂದಮೇಲೆ. ಸೊ ಈ ಪಾಯಿಂಟ್ಗಳನ್ನು ಫಾಲೋ ಮಾಡಿ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಆತ್ಮವಿಶ್ವಾಸನ ಕಾಪಾಡ್ಕೊಳ್ಳಿ. ಎಷ್ಟೋ ಜನ ಯಾರೋ ನಮ್ಮನ್ನು ಪ್ರೀತಿ ಮಾಡ್ತಿಲ್ಲ ಅಂದ ತಕ್ಷಣ ಏನೋ ಜೀವನನೇ ಮುಗಿದೋಯ್ತು, ಬದುಕೇ ಕತ್ಲಾಗೋಯ್ತು, ಯಾರೋ ನಮ್ಮನ್ನು ಪ್ರೀತಿನೇ ಮಾಡಲ್ವೇನೋ ಅನ್ನೋ ಒಂದು ನೆಗೆಟಿವ್ ಥಾಟ್ ಬರುತ್ತೆ. ಕಾನ್ಫಿಡೆನ್ಸ್ ಕಳ್ಕೊಂಡ್ಬಿಡ್ತಾರೆ. ಇದು ಅವಶ್ಯಕತೆ ಇಲ್ಲ. ಕಾನ್ಫಿಡೆನ್ಸನ್ನ ಬಿಲ್ಡ್ ಮಾಡ್ತಾ ಹೋಗಿ, ತುಂಬ ಮುಖ್ಯ ಇರುತ್ತೆ. ಓಕೆ, ಸೊ ನಾನು ಹೇಳೋದು ಇಷ್ಟನೇ, ಅವ್ರು ಪ್ರೀತಿ ಮಾಡದೆ ಹೋದರೆ ನಮ್ಮ ಮೇಲೆ ನಾವೇ ಏನೋ ತಪ್ಪು ಮಾಡ್ಕೊಂಡಿದ್ದೀವಿ, ನಾವು ಸರಿ ಇಲ್ಲ ಅಂತಲ್ಲ. ಸೊ ಅವ್ರಿಗೆ ನಮಗೆ ಪ್ರೀತಿ ಮಾಡೋ
ಅರ್ಹತೆ ಇಲ್ಲ ಅಂತ ನಾವು ಫೀಲ್ ಮಾಡ್ಕೋಬೇಕು ಅಷ್ಟೇ. ಬಿಕಾಸ್ ನಾವೇನಂತ ನಮ್ಗೆ ಗೊತ್ತು. ನಾವು ನಿಯತ್ತಾಗಿ ಅವರೊಟ್ಟಿಗೆ ಇರಬೇಕು, ಪ್ರೀತಿ ಮಾಡ್ಬೇಕು ಅನ್ಕೊಂಡಿದ್ವಿ. ಬಟ್ ಅವ್ರಿಗೆ ಇಷ್ಟ ಇಲ್ಲ. ರೈಟ್? ಸೊ ಅದೇ ಪಾಯಿಂಟ್‌ಗಳು ಏನು ಅನಿಸ್ತೋ ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಎಲ್ರಿಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.